ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ನಿಮ್ಮಲ್ಲಿ ಎಷ್ಟೊಂದು ಜನ ಸೆಕೆಂಡ್ ಪಿ ಯು ಸಿ ಸ್ಕ್ಯಾನ್ಡ್ ಕಾಪಿಗೆ ಅಪ್ಲೈ ಮಾಡಿದ್ದೀರಾ. ಸೊ ಇವಾಗ ನಿಮ್ಮ ಸ್ಕ್ಯಾನ್ಡ್ ಕಾಪಿ ಎಷ್ಟೊಂದು ಯಾರ್ಯಾರು ಡೇ 1 ಅಪ್ಲೈ ಮಾಡಿದ್ರಲ್ಲ, ನಿಮಗೆಲ್ಲ ಈಗ ಸ್ಕ್ಯಾನ್ಡ್ ಕಾಪಿ ಆನ್ಲೈನ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಇವತ್ತು ಅಪ್ಲೈ ಮಾಡ್ತಾ ಇದ್ದೀರಾ, ನಿಮಗೆ ಸ್ಕ್ಯಾನ್ಡ್ ಕಾಪಿ ಸಿಗೋದಕ್ಕೆ ಇನ್ನೊಂದು 2 ಡೇಸ್ ಆಗುತ್ತೆ. ಯು ನೀಡ್ ಟು ವೆಯ್ಟ್, ಯಾಕೆಂದರೆ ಅವರು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಲ್ವ ಪೋರ್ಟಲ್ಗೆ. ಸೊ ಇಟ್ ಟೇಕ್ಸ್ ಟೈಮ್. ಆ್ಯಂಡ್ ಸ್ಕ್ಯಾನ್ಡ್ ಕಾಪಿ ಅಪ್ಲೈ ಮಾಡೋದಕ್ಕೆ ನಾಳೆ ಲಾಸ್ಟ್ ಡೇಟ್ ಆಗಿರುತ್ತೆ. ಯಾರ್ಯಾರು ರಿವ್ಯಾಲ್ಯೂಯೇಷನ್ಗೆ ಹೋಗಬೇಕು ಅಂದ್ಕೊಂಡಿದ್ದೀರಾ, ಪ್ಲೀಸ್ ಸ್ಕ್ಯಾನ್ಡ್ ಕಾಪಿಗೆ ಆನ್ಲೈನಲ್ಲಿ ಅಪ್ಲೈ ಮಾಡಿ. ಸೊ ಇವಾಗ ಸ್ಕ್ಯಾನ್ಡ್ ಕಾಪಿ ಡೌನ್ಲೋಡ್ ಮಾಡೋದು ಹೇಗೆ ಹಾಗಾದರೆ ಅಂತ ಕೇಳಿದ್ರೆ, ಫಸ್ಟು ಗೂಗಲಲ್ಲಿ KSEAB ಅಂತ ಸರ್ಚ್ ಮಾಡಿ. ಫಸ್ಟ್ ವೆಬ್ಸೈಟ್ ಕಾಣಿಸುತ್ತಲ್ಲ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರದ ಪೋರ್ಟಲ್ ಓಪನ್ ಆಗುತ್ತೆ. ಸೊ ಈ ಪೋರ್ಟಲಲ್ಲಿ ಒಂದು ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ಆನ್ಲೈನ್ ಸರ್ವಿಸಸ್ ಅಂತ ಇದೆಯಲ್ಲ, ಇದರಲ್ಲಿ ಸೆಕೆಂಡ್ ಪಿ ಯು ಸಿನ ಹಿಂಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕೆಂಡ್ ಪಿ ಯು ಸಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಅಪ್ಲೈ ಫಾರ್ ಫೋಟೋ ಕಾಪಿ ರಿವ್ಯಾಲ್ಯೂಯೇಷನ್ ಅಂತಿದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಪೋರ್ಟಲ್ ಓಪನ್ ಆಗುತ್ತೆ ನೋಡಿ. ನಿಮಗೆ 13ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಅಷ್ಟರೊಳಗಡೆ ನೀವು ಸ್ಕ್ಯಾನ್ಡ್ ಕಾಪಿಗೆ ಅಪ್ಲೈ ಮಾಡ್ಕೋಬೇಕು, ಆಯಿತಾ. ಈಗ ಡೌನ್ಲೋಡ್ ಮಾಡೋದು ಹೇಗೆ ಅಂದರೆ, ಇಲ್ಲೇ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಲಾಸ್ಟ್ ಆಪ್ಷನ್ ಡೌನ್ಲೋಡ್ ಸ್ಕ್ಯಾನ್ಡ್ ಕಾಪಿ ಅಂತಿದೆಯಲ್ಲ, ಈ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಯಾರ್ಯಾದರೂ ಆನ್ಲೈನ್ ಪೇಮೆಂಟ್ ಆಲ್ರೆಡಿ ಮಾಡಿದ್ದೀರಾ, ನಿಮಗೆ ಒಂದು ಚಲನ್ ನಂಬರ್ ಅಂತ ಬಂದಿರುತ್ತೆ. ಸೊ ಆ ಚಲನ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಓಕೆ, ಅದಾದಮೇಲೆ ನಿಮ್ಮ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಬೇಕಾಗತ್ತೆ ಇಲ್ಲಿ. ಸೊ ಅದಾದ ತಕ್ಷಣ ನೀವು ಎಲ್ಲಾದರೂ ಮೋರ್ ದ್ಯಾನ್ 1 ಸಬ್ಜೆಕ್ಟ್ಸ್ ನೀವು ಅಪ್ಲೈ ಮಾಡಿದರೆ ಇಲ್ಲಿ ನಿಮ್ಗೆ ಆಪ್ಷನ್ ತೋರಿಸುತ್ತೆ ಯಾವ ಸಬ್ಜೆಕ್ಟು ಅಂತ. ಸೊ ಫಸ್ಟು ಯಾವ್ದಾದ್ರು 1 ಸಬ್ಜೆಕ್ಟ್ನ ಡೌನ್ಲೋಡ್ ಮಾಡೋಣ. ಎಕ್ಸಾಂಪಲ್ ಫಿಸಿಕ್ಸ್. ಸೊ ನೀವು ನಿಮ್ಮ ಚಲನ್ ನಂಬರ್ ಇಲ್ಲಿ ಹಾಕಿ, ರಿಜಿಸ್ಟರ್ ನಂಬರ್ ಇಲ್ಲಿ ಹಾಕಿದ ತಕ್ಷಣ ಇಲ್ಲಿ ಡ್ರಾಪ್ ಡೌನಲ್ಲಿ ಫಿಸಿಕ್ಸ್ ಅಂತ ಇರುತ್ತೆ. ಫಿಸಿಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರದ್ದೊಂದು ಪೇಜ್ ಓಪನ್ ಆಗುತ್ತೆ. ತೋರಿಸ್ತೀನಿ ತಾಳಿ. ಸೊ ಒಂದೇ ಒಂದು ನಿಮಿಷ. ಇದಕ್ಕಿಂತ ಮುಂದೆ ನನ್ನ ಹತ್ರ ಚಲನ್ ನಂಬರ್ ಇಲ್ಲ, ಹಾಗಾಗಿ ಅಪ್ಲಿಕೇಶನ್ ತೋರಿಸ್ತೀನಿ ಇದರಲ್ಲಿ. ಸೊ ಇಲ್ಲಿ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಒಂದು ಎಂಟರ್ ಬಿಲೋ ಕೋಡ್ ಅಂತ ಇರುತ್ತೆ, ಒಂದು ಕ್ಯಾಪ್ಚಾ ಸಿಗುತ್ತೆ. ಆ ಕ್ಯಾಪ್ಚಾನ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಈ ಥರದ ಪೇಜ್ ಬರುತ್ತೆ. ಸೊ ಒನ್ ಟೈಮ್ ಪಾಸ್ವರ್ಡ್ ಇಸ್ ಸೆಂಡ್ ಟು ಯುವರ್ ರಿಜಿಸ್ಟರ್ ಮೊಬೈಲ್ ನಂಬರ್. ಸೊ ಈ ಕ್ಯಾಪ್ಚಾ ಫಿಲ್ ಮಾಡಿದ್ಮೇಲೆ ನಿಮಗೆ ಒಂದು OTP ನಿಮ್ಮ ಮೊಬೈಲ್ ನಂಬರ್ಗೆ ಕಳಿಸ್ತಾರೆ. ಅದನ್ನು ಇಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ. ಎಂಟ್ರ್ ಮಾಡಿದ್ಮೇಲೆ ಲಾಸ್ಟ್ ಆಪ್ಷನ್ನು ನಿಮಗೆ ಡೌನ್ಲೋಡ್ ಸ್ಕ್ಯಾನ್ಡ್ ಕಾಪಿ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ PDF ಡೌನ್ಲೋಡ್ ಆಗುತ್ತೆ. ನೀವು ಯಾವ ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೊಂಡಿದ್ರಲ್ಲ ಅದು, ಆಯಿತಾ. ಮೋರ್ ದೆನ್ 1 ಸಬ್ಜೆಕ್ಟ್ ಮಾಡಿದರೆ ಮತ್ತೆ ಬ್ಯಾಕ್ ಹೋಗೋದು, ಮತ್ತು ಇನ್ನೊಂದು ಸಬ್ಜೆಕ್ಟ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು, ಮತ್ತು ಕ್ಯಾಪ್ಚಾ ಎಂಟ್ರ್ ಮಾಡೋದು, ಮತ್ತು ಇನ್ನೊಂದು OTP ಬರುತ್ತೆ, ಮತ್ತು ಡೌನ್ಲೋಡ್ ಮೇಲೆ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ 2ನೇ ಪೇಪರ್ ಸಹಿತ ಡೌನ್ಲೋಡ್ ಆಗುತ್ತೆ. ಸೊ ಇವರೊಂದು ಎಕ್ಸಾಂಪಲ್ ಆಗಿ ಈ ಥರದ್ದೊಂದು PDF ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಎಲ್ಲ ಪೇಜ್ ವೈಸು ಇರುತ್ತೆ. ಈ PDF ತೊಗೊಂಡ್ಮೇಲೆ ನೀವು ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಕಾಲೇಜಲ್ಲಿ ಯಾವ್ಯಾವ ಟೀಚರ್ಸು ವ್ಯಾಲ್ಯೂಯೇಷನ್ಗೆ ಹೋಗಿದಾರಲ್ಲ, ಅವ್ರ ಹತ್ರ ಹೋಗಿ ಒಂದು ಇಬ್ಬರು ಟೀಚರ್ ಹತ್ರನಾದರೂ ಕ್ರಾಸ್ ವೆರಿಫೈ ಮಾಡಿಸಿ. ಸೊ ನಿಮಗೆಲ್ಲಾದರೂ 6%ಗಿಂತ ಜಾಸ್ತಿ, 6 ಮಾರ್ಕ್ಸ್ಗಿಂತ ಜಾಸ್ತಿ ರಿವ್ಯಾಲ್ಯೂಯೇಷನಲ್ಲಿ ಬಂದರೆ ನಿಮಗೆ ರೀಫಂಡ್ ಆಗುತ್ತೆ. ಅದನ್ನು ಹೇಗೆ ಅಪ್ಲೈ ಮಾಡೋದು ರಿವ್ಯಾಲ್ಯೂಯೇಷನ್ಗೆ ಅಂತ ನಾನು ಹೇಳ್ತೀನಿ, ಇನ್ನೂ ಟೈಮ್ ಇದೆ ಅದಕ್ಕೆ. ಸೊ ಫಸ್ಟು ಸ್ಕ್ಯಾನ್ಡ್ ಕಾಪಿನ ಡೌನ್ಲೋಡ್ ಮಾಡಿ ನಿಮ್ಮ ಟೀಚರ್ಸ್ ಹತ್ರ ಕರೆಕ್ಷನ್ ಮಾಡಿಸಿ, ಆಯಿತಾ. ಸೊ ಮುಂದಿನ ಪ್ರೊಸೀಜರ್ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ, ಆಯಿತಾ. ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸು ನಿಮಗೆ ಕರೆಕ್ಟಾಗಿ ತಿಳಿಸೋ ಪ್ರಯತ್ನನ ನಾವು ಮಾಡ್ತೀವಿ. So that's it for this video, guys. This is your teacher Nagabharana signing off with a smile. I will meet you guys in the next video. Until then, have a nice day. Bye.